ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಯಾರು ಎಷ್ಟೇ ರಾಜಕೀಯ ಮಾಡಿದ್ರು ಆ ಕೃಷ್ಣ ಪರಮಾತ್ಮ ಅರ್ಜುನನ ಜೊತೆ ಇದ್ದ ಹಾಗೆ ಶಕ್ತಿಯಾಗಿ ನನ್ನ ಗಂಡ ನನ್ನ ಜೊತೆ ಇದ್ದಾನೆ. ಯಾರು ಏನೇ ಮಾಡಿದ್ರು ನಮ್ಮಿಬ್ಬರನ್ನು ದೂರ ಮಾಡೋಕ್ಕಾಗಲ್ಲ ಅನ್ನೋ ಬಲವಾದ ನಂಬಿಕೆ ನನಗಿದೆ. ಅಷ್ಟೊಂದು ನಂಬಿಕೆ ಇದೆಯಾ? ಕೆಟ್ಟದ್ದು ಬಯಸೋ ನಿಮಗೆ ಅಷ್ಟೊಂದು ನಂಬಿಕೆ ಇದೆ ಅಂದಮೇಲೆ ಎಲ್ಲರಿಗೂ ಒಳ್ಳೇದು ಬಯಸೋ ನನಗಿಲ್ಲದೆ ಇರುತ್ತಾ? ನಾನು ಯಾರಿಗೆ ಏನು ಕೆಟ್ಟದ್ದು ಮಾಡಿದ್ದೀನಿ ಹೇಳಿ ಅತ್ತೆ? ನಾನೇನಾದರೂ ಉದ್ದೇಶ ತಪ್ಪಾಗಿಟ್ಕೊಂಡಿದ್ದೀನಾ? ಅಥವಾ ಈ ಮನೆಯವ್ರ ಸಂಬಂಧಗಳನ್ನ ಹಾಳು ಮಾಡಿದ್ದೀನ? ನಾನೇನಾದರೂ ಮನೆ ಹಾಳು ಕೆಲಸ ಮಾಡಿದ್ದೀನ? ಇದು ಯಾವುದೂ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಹೆದರ್ಕೋಬೇಕು? ಅದು ಯಾವುದು ನೀನು ಮಾಡಲಿಲ್ಲ. ಆದರೆ ನೀನು ಈ ಮನೇಲಿ ಇರೋದೇ ನಮಗೆ ತೊಂದರೆ ಕಣೆ. ನೀನು ಯಾವತ್ತು ಈ ಮನೆಯಿಂದ ತೊಲಗ್ತೀಯೋ ಆವತ್ತು ನಮಗೆಲ್ಲ ನೆಮ್ಮದಿ ಕಣೆ. ಎಲ್ರಿಗೂ ಅಂತ ಹೇಳಬೇಡಿ ಅತ್ತೆ, ನಿಮಗೆ ಅಂತ ಹೇಳಿ ಸಾಕು. ಗಾಳಿ ಬೀಸೋ ಕಡೆ ಗಾಳಿಪಟ ಹಾರುತ್ತೆ ಅನ್ನೋ ಹಾಗೆ ಚೆನ್ನಾಗಿರೋರ್ನೆಲ್ಲ ನಿಮ್ಮ ಕಡೆ ಎಳ್ಕೊಂಡು ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ? ನೋಡು, ಇದೆಲ್ಲ ಮಾತಾಡಿ ನನ್ನ ಕೋಪ ಜಾಸ್ತಿ ಮಾಡಬೇಡ. ಅತ್ತೆ, ನಾನು ಯಾಕೆ ನಿಮ್ಮ ಕೋಪ ಜಾಸ್ತಿ ಮಾಡಬೇಕು? ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ, ನೀವೇ ಬಂದು ತಗೋ ಹೊಡಿ ಅಂತ ಹೊಡೆಸ್ಕೋತಿರೋದು ಅಲ್ವಾ? ಅತ್ತೆ, ನೆಲ ಸಿಗೋವರೆಗೂ ಬಗ್ಬಹುದು. ಒಂದು ದಿವಸ ತಿರುಗಿ ನೋಡಿದ್ರೆ ಏನಾಗುತ್ತೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟಕ್ಕೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋಬೇಡಿ. ಸಿದ್ದು ಅವ್ರಿಗೇನಾದರೂ ನೀವು ನಮ್ಮಿಬ್ಬರನ್ನ ದೂರ ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ಅವ್ರು ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ ಅತ್ತೆ? ಯಾಕತ್ತೆ ಸುಮ್ಮನೆ ಆಗ್ಬಿಟ್ರಿ? ಏನು ಹೇಳ್ತೀರಾ ಹೇಳಿ? ನೀವು ನನ್ನನ್ನು ಪಂಜರದಲ್ಲಿರೋ ಗಿಳಿ ಅಂತ ಅಂದ್ಕೊಂಡಿದ್ದೀರಾ, ಆದರೆ ಹೊರಗೆ ಬಂದು ಹಾರ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಸಿದ್ದು ಅವ್ರ ಜೊತೆ ಇರೋವಾಗಲೇ ನೀವು ಇನ್ನೊಬ್ಬರನ್ನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಬರ್ಬೇಕು ಅಂತ ಸಿದ್ದು ಅವ್ರಿಗೇನಾದರೂ ಗೊತ್ತಾದರೆ ಇಲ್ಲಿ ನಡೆಯೋದು ಕುರುಕ್ಷೇತ್ರನೇ. ಆದರೆ ಮನೆಯೇ ಮಂತ್ರಾಲಯ ಅಂತ ತಿಳ್ಕೊಂಡಿರೋ ನಾನು ಇಂಥ ತಂದಿಡೋ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಅತ್ತೆ, ಇದು ನನ್ನ ಹೋರಾಟ, ನಾನೇ ಹೋರಾಡ್ತೀನಿ. ಅತ್ತೆ, ಏನು ಇವಳು ಇಷ್ಟು ದಿವಸ ತಂಗಾಳಿ ಥರ ಇದ್ದವಳು ಇವತ್ತು ಬಿರುಗಾಳಿ ಥರ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ. ಇವಳು ಬಿರುಗಾಳಿ ಆದರೆ ನಾನು ಸುಂಟ್ರ ಗಾಳಿ ಕಣೆ. ನನ್ನ ಮುಂದೆನೇ ಯುದ್ಧ ಸಾರ್ತಾಳಾ? ಇನ್ನು ಇವಳು ಈ ಮನೇಲಿ ಇರಬಾರ್ದು. ಏನಾದರೂ ಮಾಡಬೇಕು ನೀಲು. ನೀವಿಷ್ಟು ಹೇಳಿದ ಮೇಲೆ ಮಾಡದೇ ಇರೋಕ್ಕಾಗುತ್ತಾ ಅತ್ತೆ? ಅಷ್ಟಕ್ಕೂ ಇನ್ನೊಂದು 3 ದಿನದಲ್ಲಿ ಇವಳನ್ನು ಮನೆಯಿಂದ ಆಚೆ ಹಾಕ್ತೀನಿ ಅಂತ ಮಾವನೇ ಹೇಳಿದಾರಲ್ಲ. 1 ದಿನ ಆಗಲೇ ಕಳೆದೋಯ್ತು, ಇನ್ನು 2 ದಿನ ತಾನೆ. ಮಾವನ ಬಗ್ಗೆ ನಿಮಗೆ ಗೊತ್ತು ಅಲ್ವಾ? ಅವಳ ಮನೆಯಿಂದ ಹೊರಗೆ ಹೋಗೇ ಹೋಗ್ತಾಳೆ. ಏನು ಟೆನ್ಷನ್ ಮಾಡ್ಕೊ.